ಶನಿವಾರ ಆಗಸ್ಟ್ 10ರಂದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪುಸ್ತಕ ಬಿಡುಗಡೆಯಾಗಲಿದೆ. ಈ ಪುಸ್ತಕದ ಹೆಸರು ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಪ್ರೈಡ್ ಆಫ್ ಮೈಸೂರು. ಈ ಪುಸ್ತಕದ ಆಥರ್ ಶ್ರೀಮತಿ ಭಾರತಿ ಕಾಸರಗೋಡು ಇವರು ಕಳೆದ 30 ವರ್ಷಗಳಿಂದ 35ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇವತ್ತಿನ ಈ ಪುಸ್ತಕ ಇವರ ಮೊದಲ ಇಂಗ್ಲಿಷ್ ಕೃತಿಯಾಗಿದೆ. ಈ ಪುಸ್ತಕದ ಪ್ರಕಟಣೆಯ ಮುನ್ನ ಅಮೆಜಾನ್ನಲ್ಲಿ ಲಾಂಚ್ ಮಾಡಿದ ಶ್ರೀ ಶಿವಶಣೆ ಅವರು ಇದ್ದಾರೆ. He works with experts such as CXOs, professionals to build their authority brand. And he coaches to write books and launch them online. ಧನ್ಯವಾದಗಳು. ಮೇಡಮ್, ಚಂದನ್ನಾಗಿ ಮಾಮೂಲಾಗಿ ಮಾತಾಡಿ, ಯಾಕಂದರೆ ನೀವು ಆ ಥರ ಪಾಪ ಕಷ್ಟಪಟ್ಟು ಬುಕ್ ಟೈಪಲ್ಲಿ ಏನು ಮಾತಾಡಬೇಡಿ. ಇಲ್ಲ, ನಾನೇನು ಕೊಡ್ತಾ ತಪ್ಪೇನಿಲ್ಲ. ಇದು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗುತ್ತೆ. ಬ್ರೀಫ್ ಆಗಿ ಎಲ್ಲ ಹೇಳ್ತೀನಿ. ಒಂದು ವಾಕ್ಯದಲ್ಲಿ ಹೇಳ್ತೀನಿ. 1997 ಕನ್ನಡದಲ್ಲಿ ಎದುರುಕೊಳ್ಳಬೇಡಿ, ನಾವು ಮಿತಭಾಷಿಗಳು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಭಾರತಿ ಕಾಸರಗೋಡು. ನನ್ನ ಮೊದಲನೆಯ ಪುಸ್ತಕ ಈಗ ಇಂಗ್ಲಿಷಲ್ಲಿ ಬಂದಿದೆಯಲ್ಲ, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಕನ್ನಡದಲ್ಲಿ ಜೀವನ ಚರಿತ್ರೆ ವೀಣೆಯ ನೆರಳಿನಲ್ಲಿ. ಇದು 2-3 ಪ್ರಕಾಶನಗಳನ್ನು ಕಳೆದು 2021ನಲ್ಲಿ ಇದರದ್ದು ಹಿಂದಿ ಅನುವಾದವನ್ನು ದೆಹಲಿಯ ಸಂಗೀತ ನಾಟಕ ಅಕಾಡೆಮಿ ಪ್ರಕಟಿಸಿದೆ. ಅದು ನನಗೆ ಸ್ಫೂರ್ತಿಯಾಗಿ ಈ ಇಂಗ್ಲಿಷ್ ಪುಸ್ತಕವನ್ನು ರಚಿಸಿದ್ದೇನೆ. ಅದನ್ನು ಮೊದಲು ನಮ್ಮ ಸೋದರ ಶಿವಶಣೆಯವರು ಅಮೆಜಾನ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಈಗಲೂ ಅವೈಲಬಲ್ ಇದೆ ಅದು. ಅದರ ಸ್ಫೂರ್ತಿ ಮೇಲೆ ಪ್ರಿಂಟ್ ಬುಕ್ ತಂದಿದ್ದೀವಿ, ಪ್ರೈಡ್ ಆಫ್ ಮೈಸೂರು, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಪ್ರೈಡ್ ಆಫ್ ಮೈಸೂರು. ಇದಿಷ್ಟೇ ಇದರದ್ದು ಇತಿಹಾಸ, ಸಂಕ್ಷಿಪ್ತ ಇತಿಹಾಸ. ಈಗ ಇದರ ಬಿಡುಗಡೆ ಶನಿವಾರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 10ನೇ ತಾರೀಕು ಬೆಳಿಗ್ಗೆ 10:30ಗೆ ಇದೆ. ದಯಮಾಡಿ ತಾವೆಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ವೀಕ್ಷಿಸಿ, ವರದಿಗಳನ್ನು ಧಾರಾಳವಾಗಿ ಬರೆಯಿರಿ. ಸವಿ ಭೋಜನ ಇರುತ್ತೆ, ಸವಿಯಿರಿ. ಇದಿಷ್ಟು ನಾನು ಹೇಳತಕ್ಕ ಮಾತುಗಳು. ಈಗ ಅಮೆಜಾನ್ ಪಬ್ಲಿಷಿಂಗ್ ಬಗ್ಗೆ ಇವರೊಂದನ್ನು ಹೇಳ್ತಾರೆ, ತಾವು ಆಮೇಲೆ ಪ್ರಶ್ನೆಗಳನ್ನು ಕೇಳಿ. ನನ್ನ ಹೆಸರು ಶಿವಶಣೆ ಅಂತ. ಕೆಲವು ತಿಂಗಳ ಹಿಂದೆ ಭಾರತೇಕ್ ಅವರು ಭೇಟಿಯಾದಾಗ ಹೇಳಿದರು, ನನ್ನ ಪ್ರಥಮ ಇಂಗ್ಲೀಷ್ ಪುಸ್ತಕ ಬರೀತಾ ಇದ್ದೀನಿ, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಜೀವನ ಚರಿತ್ರೆ ಮೇಲೆ. ಕಳೆದ 2 ವರ್ಷಗಳ ಕಾಲ ಅವರನ್ನು ಸಂದರ್ಶಿಸಿ ಅವರು ಹೇಳಿದ ಮಾತುಗಳನ್ನು ನೋಟ್ ಮಾಡಿಕೊಂಡು ಅದರ ಮೇಲೆ ಅವರ ಜೀವನ ಚರಿತ್ರೆಯನ್ನು ಬರೆದಿದ್ದೀನಿ ಅಂತ. ಹಾಗಾಗಿ ತುಂಬ ಖುಷಿಯಾಯಿತು, ಒಂಥರ ಗಾಬರಿನೂ ಆಯಿತು. ಯಾಕಂದರೆ ಇಂತಹ ಉನ್ನತ ವ್ಯಕ್ತಿತ್ವದ ವೀಣೆ ವೈಣಿಕರು ಅವರ ಜೀವನ ಚರಿತ್ರೆ ಬರೀಲಿಕ್ಕೆ ನಾನು ಜಸ್ಟಿಸ್ ಮಾಡ್ತೀನಿ ಅನ್ನೋದು. ಬಟ್ ಖುಷಿಯಾಗಿ ಒಪ್ಕೊಂಡೆ. ಹಾಗೆ ನಾವು ಅದನ್ನು ಅಮೆಜಾನಲ್ಲಿ ಪಬ್ಲಿಷ್ ಮಾಡಿದ್ವಿ 28 ಜೂನಲ್ಲಿ. 2 ದಿನಕ್ಕೆ ಅದು ಕ್ಯಾಟಗರಿಯಲ್ಲಿ ನಂಬರ್ 2 ಬೆಸ್ಟ್ ಸೆಲ್ಲಿಂಗ್ ಸ್ಪಾಟ್ ಕಂಡುಕೊಳ್ತು. ಹಾಗೆಯೇ ಅಮೆಜಾನ್ ಅಂದರೆ ದೇಶದಾದ್ಯಂತ, ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಅವೈಲಬಿಲಿಟಿ ಇರುತ್ತೆ ಬುಕ್ಸ್ಗಳು. ಕೋಟಿಗಟ್ಟಲೆ ಪುಸ್ತಕಗಳಿದೆ. ಪ್ರತಿದಿನ ಸಾವಿರಾರು ಪುಸ್ತಕಗಳು ಬರ್ತವೆ ಹೊಸದಾಗಿ. ಅಂಥದ್ರಲ್ಲೂ ಹಾಟ್ ನ್ಯೂ ರಿಲೀಸ್ ಅನ್ನೋ ಕ್ಯಾಟಗರಿಯಲ್ಲಿ ನಂಬರ್ 1 ಪೊಸಿಷನ್ನು ಈ ಪುಸ್ತಕ ಪಡ್ಕೊಳ್ತು. ಹಾಗಾಗಿ ತುಂಬ ಖುಷಿ ವಿಚಾರ ಅದು. ಹಾಗೆ ನಾವು ಒಂದು ಪ್ರಿಂಟ್ ಪುಸ್ತಕನೂ ಮಾಡಿದರೆ ಎಲ್ರಿಗೂ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿದಾಗ ಭಾರತೀಯಕ್ಕವರು ಅದನ್ನ ಮಾಡಿಬಿಟ್ಟು ಈಗ 10th ನಮ್ಮದು ರಿಲೀಸ್ ಆಗ್ತಾ ಇದೆ. ಎಲ್ಲ ಸಂಗೀತ ಪ್ರಿಯರು ಪ್ಲಸ್ ನಮ್ಮ ಕರ್ನಾಟಕದ ಹೆಮ್ಮೆ ದಿನೇಶ್ ಶೇಷಣ್ಣನವರ ಹೆಸರು ತಗೋಬೇಕಾದ್ರೆ ಅದೇ ಪಂಕ್ತಿಯಲ್ಲಿ ಬರುವ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಈ ಜೀವನ ಚರಿತ್ರೆ ಪುಸ್ತಕ ಪ್ರತಿಯೊಬ್ಬ ಕನ್ನಡಿಗನೂ ಓದಬೇಕು, ಇನ್ಸ್ಪೈರ್ ಆಗಬೇಕು ಅಂತ ನಮ್ಮ ಆಶೆ.